ಹಲೋ ಫ್ರೆಂಡ್ಸ್, ಇವತ್ತೊಂದು ಯಮ್ಮಿಯಾದಂತಹ ಓಟ್ಸ್ ಇಂದ ಒಂದು ಸ್ಮೂದಿಯನ್ನು ಮಾಡ್ತಾ ಇದ್ದೇನೆ. ಇದು ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಮಾಡಲಿಕ್ಕೆ ನಿಮಗೆ 5 ನಿಮಿಷ ಸಾಕು. ವರ್ಕಿಂಗ್ ಲೇಡೀಸ್ ಕೂಡ ಇದನ್ನು ಆರಾಮ್ಸೆ ನೈಟ್ ಡಿನ್ನರಿಗಾದರೂ ಯೂಸ್ ಮಾಡ್ಕೊಳ್ಳಿ, ಅಥವಾ ಲಂಚಿಗಾದರೂ ಯೂಸ್ ಮಾಡ್ಕೊಳ್ಬೋದು, ಅಥವಾ ಬ್ರೇಕ್ಫಾಸ್ಟಿಗಾದರೂ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಮಾಡಬೇಕಾದ್ದು ಇಷ್ಟೇ. ಒಂದು 3 ಚಮಚದಷ್ಟು ಓಟ್ಸ್ ತಗೊಳ್ಳಿ. ಅದಕ್ಕೆ ಅರ್ಧ ಗ್ಲಾಸ್ ಹಾಲು ಸಾಕು. ಹಸುವಿನ ಹಾಲನ್ನು ಯೂಸ್ ಮಾಡ್ಕೊಳ್ಬೋದು, ಅಥವಾ ಬಾದಾಮಿ ಹಾಲು ಅಥವಾ ತೆಂಗಿನಕಾಯಿ ಹಾಲು, ಯಾವ ಹಾಲನ್ನಾದರೂ ನೀವು ಯೂಸ್ ಮಾಡ್ಕೊಳ್ಬೋದು. PCOD ಇದ್ದವರು ನೀವು ಈ ಹಸುವಿನ ಹಾಲನ್ನು ಯೂಸ್ ಮಾಡಬೇಡಿ. ಹಾಗೆ ಇದಕ್ಕೆ ಚಿಯಾ ಸೀಡ್ಸ್ 1ರಿಂದ 1.5 ಚಮಚದಷ್ಟು ಹಾಕಿ, ಚಿಯಾ ಸೀಡ್ಸ್ ಹಾಗೆ ಒಣ ದ್ರಾಕ್ಷೆ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಚಿಯಾ ಸೀಡ್ಸ್ ನಿಮಗೆ ಫೈಬರ್ ಇದೆ, ಪ್ರೋಟೀನ್ ಇದೆ, ಹಾಗೆ ಡೈಜೆಷನ್ಗೆ ಕೂಡ ತುಂಬಾ ಒಳ್ಳೆಯದು. ಇದನ್ನು ಒಂದು 10ರಿಂದ 15 ನಿಮಿಷ ನೆನೆಸ್ಕೊಳ್ಬೇಕು. ಖರ್ಜೂರ ಎಲ್ಲ ಹಾಕಿ ನೆನೆಸ್ಬಿಟ್ಟು, ಇದು ದ್ರಾಕ್ಷೆ ಎಲ್ಲ ಹಾಕೋದ್ರಿಂದ ತುಂಬಾ ಸಿಹಿಯಾಗಿರ್ತದೆ ಟೇಸ್ಟ್. ಹಾಗೆ ಖರ್ಜೂರ ಕೂಡ ಇದೆ. ಜೊತೆಗೆ ಪೀನಟ್ ಬಟರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೇನೆ. ನೀವು ಬೇರೆ ಯಾವ ಪೀನಟ್ ಬಟರ್ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಇದು ಫ್ಲೇವರ್ ಬಂದು ಡಾರ್ಕ್ ಚಾಕ್ಲೇಟ್ ಇದು ಫ್ಲೇವರ್ ಪೀನಟ್ ಬಟರ್ ಇದು, ಅದನ್ನು ಯೂಸ್ ಮಾಡ್ಕೊಂಡಿದ್ದೇನೆ, ಚಾಕ್ಲೇಟ್ ಫ್ಲೇವರ್. ನಿಮಗೆ ಅದು ಇಷ್ಟ ಇಲ್ಲ ಅಂದರೆ ಬೇರೆ ಆದರೂ ಮಾಡ್ಕೊಳ್ಬೋದು, ಅಥವಾ ಪೀನಟ್ ಬಟರ್ ಹಾಕದೆ ಕೂಡ ಈ ಸ್ಮೂದಿಯನ್ನು ಮಾಡ್ಕೊಳ್ಬೋದು. ಆ್ಯಪಲ್ ಬದಲು ಬನಾನಾ ಹಾಕ್ಕೊಂಡಾದರೂ ಮಾಡ್ಬೋದು. ಬಾದಾಮಿ ಕೂಡ ಹಾಕ್ಕೊಳ್ಳಿ, ಅದು ಹೈ ಪ್ರೋಟೀನ್ ಆಗ್ತದೆ, ವೆಯ್ಟ್ ಲಾಸಿಗೆ ತುಂಬಾ ಒಳ್ಳೆಯದು. ಈ ಒಂದು ಸ್ಮೂದಿಯನ್ನು ಡೈಲಿ ನೀವು ಡಯಟ್ ಮಾಡ್ತಾ ಹೋದರೆ, ಡೈಲಿ ನೈಟ್ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇದನ್ನು ನೀವು ಯೂಸ್ ಮಾಡ್ತಾ ಹೋಯಿತು ಅಂದರೆ ಮಂತ್ಲಿ ನೀವು 5 to 6 kg ವೆಯ್ಟನ್ನು ಲಾಸ್ ಮಾಡ್ಕೊಳ್ಬೋದು. ಜೊತೆಗೆ ನಿಮ್ಮ ರೆಗ್ಯುಲರ್ ಎಕ್ಸಸೈಸ್ ಅದೆಲ್ಲವನ್ನು ಮಾಡಿಕೊಳ್ಬೇಕು. ಈಗ ನೋಡಿ, ನಮ್ಮ ಯಮ್ಮಿಯಾದ ಟೇಸ್ಟಿಯಾದಂತಹ ಆ್ಯಪಲ್ ಓಟ್ಸ್ ಪೀನಟ್ ಸ್ಮೂದಿ ರೆಡಿ ಆಯಿತು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆಯೇ ಬೇರೆ ಬೇರೆ ಡಯಟ್ ರೆಸಿಪೀಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.